ನಮಸ್ತೆ ವೀಕ್ಷಕರೇ, ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ತುಂಬಾ ಹೆಲ್ದಿಯಾಗಿರುವಂಥ, ಅದರಲ್ಲೂ ಮಕ್ಕಳಿಗೆ ತುಂಬ ಫೇವ್ರೇಟ್ ಆಗಿರುವಂತಹ ಒಂದು ಪೌಡರ್ ಬಗ್ಗೆ ನಾವು ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ. ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಹಾಲಿಗೆ ಹಾಕ್ಕೊಂಡು ಅನೇಕ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಹೇಳ್ತಾ ಇರ್ತಾರೆ, ಆ ಪೌಡರ್ ತಗೊಳ್ಳಿ, ಈ ಪೌಡರ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಖಂಡಿತವಾಗಿಯೂ ಅದರಲ್ಲಿ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಯಾವುದೂ ನ್ಯಾಚುರಲ್ ಇರೋದಿಲ್ಲ, ಮತ್ತು ತುಂಬ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಸೊ ಈ ರೀತಿಯ ಡ್ರಿಂಕ್ಸ್ಗಳನ್ನು ಕೊಡೋದಕ್ಕಿಂತ ನಾನು ಈಗ ಏನು ತೋರಿಸ್ತಾ ಇದ್ದೀನಿ, ಈ ರೀತಿಯ ನೀವು ಪೌಡರನ್ನು ಮಾಡಿ ನೀವು ಮಕ್ಕಳಿಗೆ ಕುಡಿಸೋದ್ರಿಂದ ಖಂಡಿತವಾಗಿಯೂ ಅವರಿಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಸಿಗುತ್ತೆ, ಮತ್ತು ನೀವೇ ಮನೆಯಲ್ಲಿ ಮಾಡಿರುವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗ್ತಾ ಹೋಗುತ್ತೆ. ಈ ಪೌಡರನ್ನು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಏನೆಲ್ಲ ಪದಾರ್ಥಗಳು ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾವು 1 ಬೌಲಷ್ಟು ಬಾದಾಮಿಯನ್ನು ತಗೊಂಡಿದ್ದೀವಿ. ಅದೇ ರೀತಿ 3/4 ಬೌಲಷ್ಟು ಗೋಡಂಬಿ ಮತ್ತು 3/4 ಬೌಲಷ್ಟು ಪಿಸ್ತಾ, 2 ಬೌಲಷ್ಟು ಮಖಾನವನ್ನು ನಾವು ಇಲ್ಲಿ ತಗೊಂಡಿದ್ದೀವಿ. ಅದೇ ರೀತಿ ಒಂದು 250 ಗ್ರಾಮಷ್ಟು ಕಲ್ಲು ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆಯನ್ನು ತಗೊಂಡಿದ್ದೀವಿ. ಇನ್ನು ಒಂದು 25ರಷ್ಟು ಕಾಳುಮೆಣಸು, ಅದೇ ರೀತಿ ಒಂದು 9 ಲವಂಗ, ಕೇಸರಿಯನ್ನು ತಗೊಂಡಿದ್ದೀವಿ, ಮತ್ತು ಒಂದು 6 ಏಲಕ್ಕಿ, ಒಂದು 1/4 ಇಂಚಷ್ಟು ಶುಂಠಿ, ಮತ್ತು ಜಾಕಾಯಿ ನಾವು ಇಲ್ಲಿ ತೋರಿಸುವಾಗ ಒಂದು ತೋರಿಸಿದ್ದೀವಿ, ಸ್ವಲ್ಪ ಪ್ರಮಾಣ ಹಾಕಿ. ಸೊ ಮತ್ತು ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ತಗೊಂಡಿದ್ದೀವಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಏನಿದೆ, ಖಂಡಿತವಾಗಿಯೂ ಇವೆಲ್ಲವೂ ಕೂಡ ಮಕ್ಕಳಿಗೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ ಆಗಿದೆ. ನಾವು ಏನೆಲ್ಲ ಪದಾರ್ಥಗಳನ್ನು ತಗೊಂಡಿದ್ವಿ ಅದೆಲ್ಲ ಪದಾರ್ಥಗಳನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಮಧ್ಯಮ ಉರಿಯಲ್ಲಿ, ಆದಷ್ಟು ಮಧ್ಯಮ ಉರಿಯಲ್ಲಿ ನಿಧಾನಕ್ಕೆ ತಗೊಂಡಿರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸನ್ನು ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಸೊ ಕೇಸರಿಯನ್ನು ನಾವೇನು ತೊಗೊಂಡಿದ್ದೀವಿ, ಆ ಕೇಸರಿಯನ್ನು ನಾವು ಟಿಶ್ಯೂ ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟು ಅದಾದಮೇಲೆ ಜಸ್ಟ್ ಅದನ್ನು ಬಿಸಿ ಮಾಡಿ, ಇಲ್ಲ ಅಂದರೆ ಅದು ಸೀದೋದ ರೀತಿ ಆಗಿಬಿಡುತ್ತೆ. ಸೊ ಆದಷ್ಟು ಟಿಶ್ಯೂ ಪೇಪರಲ್ಲಿ ಹಾಕ್ಬಿಟ್ಟು ಜಸ್ಟ್ ಸುಮ್ಮನೆ ಬಾಣಲೆಗೆ ಹಾಕ್ಬಿಟ್ಟು ಬಿಸಿ ಮಾಡಿ. ಅದೇ ರೀತಿ ಎಲ್ಲ ಸ್ಪೈಸಸ್ಗಳನ್ನ ಕೂಡ ಬಿಸಿ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ಇನ್ನು ಕಲ್ಸಕ್ಕರೆ ಏನಿದೆ ಅದನ್ನು ಪೌಡರ್ ಮಾಡ್ಕೊಳ್ಳೋಣ. ಕಲ್ಸಕ್ಕರೆಯನ್ನು ಪೌಡರ್ ಮಾಡ್ಕೊಳ್ಳುವಾಗ ಹುರಿದಿರುವಂತಹ ಸ್ಪೈಸಸನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ಸ್ವಲ್ಪ ಜರಡಿಸ್ಕೊಳ್ಳಿ. ಇದರಿಂದ ಯಾವುದೇ ರೀತಿಯ ಕಡ್ಡಿ ಥರ ಕಸ ಸಿಗೋದಿಲ್ಲ, ಮಕ್ಕಳಿಗೆ ಕುಡಿಯುವಾಗ ಕೂಡ ಚೆನ್ನಾಗಿ ಅನಿಸುತ್ತೆ. ಕಲ್ಸಕ್ಕರೆ ಪೌಡರ್ ಆದಮೇಲೆ ನಾವು ತಗೊಂಡಂತಹ ಪದಾರ್ಥಗಳನ್ನು ಒಂದೊಂದೇ ಇಂಗ್ರೀಡಿಯೆಂಟ್ನ ನಾವು ಪೌಡರ್ ಮಾಡಿಟ್ಕೊಂಡಿದ್ದೀವಿ. ಸೊ ಯಾಕೆಂದರೆ ನೀವು ಅಷ್ಟೂ ಒಂದೇ ಸರಿ ಹಾಕಿದಾಗ ಕೆಲವೊಂದು ಪೌಡರ್ ಆಗುತ್ತೆ, ಕೆಲವೊಂದು ಪೌಡರ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ಎಲ್ಲವನ್ನು ಸಪ್ರೇಟೇ ಪೌಡರ್ ಮಾಡ್ಕೊಳ್ಳಿ. ಇನ್ನು ಎಲ್ಲ ಡ್ರೈ ಫ್ರೂಟ್ಸ್ ಪೌಡರ್ ತಣ್ಣಗಾದಮೇಲೆ ನೀವು ಕಲ್ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಅರಿಶಿಣ ಪುಡಿ ಏನು ತೊಗೊಂಡಿದ್ವಿ ಅದನ್ನು ಕೂಡ ಆವಾಗಲೇ ಆ್ಯಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಅದು ಕ್ಲಿಪ್ಪಿಂಗ್ ತೊಗೊಳ್ಳೋದು ಮರ್ತೋಯ್ತು. ಸೊ ಕಂಪ್ಲೀಟ್ ಇದು ಆ್ಯಡ್ ಆಗಿ ತಣ್ಣಗಾದಮೇಲೆ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಳ್ಳಿ. ಇನ್ನು ಈ ರೀತಿಯ ಡ್ರೈ ಫ್ರೂಟ್ಸ್ ಪೌಡರನ್ನು ನಿಮ್ಮ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಜನ ಮಕ್ಕಳು ಡ್ರೈ ಫ್ರೂಟ್ಸನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಈ ರೀತಿ ಮಾಡಿಕೊಟ್ರೆ ಖಂಡಿತವಾಗಿಯೂ ಮಕ್ಕಳು ಕುಡಿತಾರೆ. ಮತ್ತು ನೀವು ಯಾವುದೇ ಅಂಗಡಿಗಳಲ್ಲಿ ತಗೊಳ್ಳೋದು ಕೂಡ ಇಷ್ಟು ಟೇಸ್ಟಿಯಾಗಿರೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ತುಂಬ ಟೇಸ್ಟಿಯಾಗಿ ಇದು ಈ ಹೆಲ್ತ್ ಮಿಕ್ಸ್ ಬರುತ್ತೆ. ಸೊ ಒಂದು ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಇನ್ನು ಈ ಹೆಲ್ತ್ ಮಿಕ್ಸನ್ನು ನಿಮ್ಮ ಮಕ್ಕಳಿಗೆ ಕೊಡೋದ್ರಿಂದ ಖಂಡಿತವಾಗಿಯೂ ಅವರಿಗೆ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಂಶ ಅವರಿಗೆ ಸಿಗ್ತಾ ಹೋಗುತ್ತೆ. ಇನ್ನು ಇದರಲ್ಲಿ ಹಾಕಿರುವಂತಹ ಮೆಣಸಿರ್ಬೋದು, ಅರಿಶಿಣ ಪುಡಿ ಇರ್ಬೋದು, ಕೇಸರಿ ಇರ್ಬೋದು, ಇವೆಲ್ಲವೂ ಕೂಡ ನೀವು ನಿಮ್ಮ ಮಕ್ಕಳಿಗೆ ಕನ್ಸಿಸ್ಟೆನ್ಸಿಯಾಗಿ ಕೊಡೋದ್ರಿಂದ ಅವರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಇದೇ ರೀತಿ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಯೋಗವನ ಬೆಟ್ಟ ಚಿತ್ರದುರ್ಗದ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆರೋಗ್ಯಕರ ಮಾಹಿತಿಯೊಂದಿಗೆ ನಾವು ಬರ್ತೀವಿ. ಧನ್ಯವಾದಗಳು.